ಮನೋಜ್ ಅವರ ಸ್ಫೂರ್ತಿದಾಯಕ ಕಥೆ ಇಲ್ಲಿದೆ. ಒಂದು ಹಸಿರು ಹಳ್ಳಿಯಲ್ಲಿ ಮನೋಜ್ ಎಂಬ ಹುಡುಗ ವಾಸಿಸುತ್ತಿದ್ದ. ಅವನ ಮನೆ ಮಣ್ಣಿನಿಂದ ಕಟ್ಟಿದ ಸಣ್ಣ ಗುಡಿಸಲು. ಮಳೆ ಬಂದಾಗ ಮನೆ ಒಳಗೆ ನೀರು ಹನಿಯಾಗಿ ಬೀಳುತ್ತಿತ್ತು. ಬಿಸಿಲಿನಲ್ಲಿ ಮನೆ ತುಂಬಾ ಬಿಸಿಯಾಗುತ್ತಿತ್ತು. ಆದರೆ ಆ ಮನೆ ಅವನಿಗೆ ಪ್ರಪಂಚವೇ ಆಗಿತ್ತು. ಮನೋಜ್ ಕುಟುಂಬ ತುಂಬಾ ಬಡವಾಗಿತ್ತು. ತಂದೆ ಕೂಲಿ ಕೆಲಸ ಮಾಡುತ್ತಿದ್ದರು. ಆದರೆ ಅವರಿಗೆ ಪ್ರತಿದಿನ ಕೆಲಸ ಸಿಗುತ್ತಿರಲಿಲ್ಲ. ಕೆಲ ದಿನ ಕೆಲಸ ಇದ್ದರೆ ಇನ್ನೂ ಕೆಲವು ದಿನ ಖಾಲಿಯಾಗುತ್ತಿದ್ದರು. ತಾಯಿ ಮನೆಗೆ ಕೆಲಸಕ್ಕೆ ಹೋಗಿ ಕುಟುಂಬವನ್ನು ಸಾಗಿಸುತ್ತಿದ್ದಳು. ಮನೋಜ್ ಬಾಲ್ಯದಲ್ಲೇ ಬಡತನದ ಕಷ್ಟಗಳನ್ನು ಅನುಭವಿಸಿದ್ದ. ಹಲವಾರು ದಿನ ಅವನು ಅರ್ಧ ಹೊಟ್ಟೆ ಊಟ ಮಾಡಿಕೊಂಡಿದ್ದ. ಕೆಲವೊಮ್ಮೆ ಹಸಿವಿನಿಂದಲೇ ಮಲಗುತ್ತಿದ್ದ. ಆದರೆ ಅವನ ಹೃದಯದಲ್ಲಿ ಒಂದು ದೊಡ್ಡ ಕನಸು ಇತ್ತು. ನಾನು ಓದಿ ದೊಡ್ಡವನಾಗಬೇಕು, ನನ್ನ ಕುಟುಂಬವನ್ನು ಈ ಕಷ್ಟದಿಂದ ಹೊರತೆಗೆದಬೇಕು. ಪ್ರತಿ ಬೆಳಿಗ್ಗೆ ಮನೋಜ್ ಬೆಳಿಗ್ಗೆ 4 ಗಂಟೆಗೆ ಎದ್ದುಕೊಳ್ಳುತ್ತಿದ್ದ. ಅವನು ಮೊದಲು ಬಾವಿಯಿಂದ ನೀರು ತಂದುಕೊಡುತ್ತಿದ್ದ. ನಂತರ ತಾಯಿಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ. ಕೆಲವೊಮ್ಮೆ ಹತ್ತಿರದ ಕಾಡಿನಿಂದ ಮರದ ಕಡ್ಡಿಗಳನ್ನು ಕೂಡ ಕಲೆ ಹಾಕಿ ತರುತ್ತಿದ್ದ. ಈ ಎಲ್ಲ ಕೆಲಸಗಳನ್ನು ಮುಗಿಸಿದ ನಂತರ ಅವನು ಶಾಲೆಗೆ ಹೋಗಲು ಸಿದ್ಧವಾಗುತ್ತಿದ್ದ. ಆದರೆ ಅವನ ಬಳಿ ಸರಿಯಾದ ಯೂನಿಫಾರ್ಮ್ ಇರಲಿಲ್ಲ. ಅವನು ಹಳೆಯ ಹರಿದ ಬಟ್ಟೆಗಳನ್ನು ಧರಿಸುತ್ತಿದ್ದ. ಅವನ ಚಪ್ಪಲಿ ಕೂಡ ಮುರಿದು ಹೋಗಿದ್ದವು. ಕೆಲವೊಮ್ಮೆ ಅವನು ಕಾಲಿನಲ್ಲಿ ಚಪ್ಪಲಿ ಇಲ್ಲದೆ ನಡೆದುಕೊಂಡು ಹೋಗುತ್ತಿದ್ದ. ಶಾಲೆ ಅವನ ಹಳ್ಳಿಯಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿತ್ತು. ಅವನು ಪ್ರತಿದಿನವೂ ನಡೆದುಕೊಂಡು ಹೋಗುತ್ತಿದ್ದ. ಬಿಸಿಲು, ಮಳೆ, ಗಾಳಿ ಯಾವುದೂ ಅವನನ್ನು ತಡೆಯಲಿಲ್ಲ. ಶಾಲೆಯಲ್ಲಿ ಕೆಲ ಮಕ್ಕಳು ಅವನನ್ನು ನೋಡಿ ನಗುತ್ತಿದ್ದರು. ಅವನ ಬಟ್ಟೆ ನೋಡಿ ಎಂದು ಕಿಚಾಯಿಸುತ್ತಿದ್ದರು. ಮನೋಜ್ ಅವರಿಗೆ ಉತ್ತರ ಕೊಡದೆ ಮೌನವಾಗಿರುತ್ತಿದ್ದ. ಅವನ ಮನಸ್ಸಿನಲ್ಲಿ ಒಂದೇ ಮಾತು, ಒಂದು ದಿನ ನಾನು ಎಲ್ಲರಿಗೂ ತೋರಿಸುತ್ತೇನೆ. ಮನೋಜ್ ಓದಿನಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದ. ಅವನು ಶಿಕ್ಷಕರು ಹೇಳಿದ ಪ್ರತಿಯೊಂದು ವಿಷಯವನ್ನೂ ಗಮನದಿಂದ ಕೇಳುತ್ತಿದ್ದ. ಅವನು ಯಾವಾಗಲೂ ಮೊದಲ ಬೆಂಚಿನಲ್ಲಿ ಕುಳಿತುಕೊಳ್ಳುತ್ತಿದ್ದ. ಒಂದು ದಿನ ಶಿಕ್ಷಕರು ಪ್ರಶ್ನೆ ಕೇಳಿದರು. ಹಲವರು ಉತ್ತರ ಕೊಡಲಿಲ್ಲ. ಆದರೆ ಮನೋಜ್ ಸರಿಯಾದ ಉತ್ತರ ನೀಡಿದ. ಶಿಕ್ಷಕರು ಆಶ್ಚರ್ಯಪಟ್ಟರು. ನೀನು ತುಂಬಾ ಬುದ್ಧಿವಂತ ಹುಡುಗ ಎಂದು ಹೇಳಿದರು. ಆ ಮಾತು ಮನೋಜ್ ಜೀವನದಲ್ಲಿ ದೊಡ್ಡ ತಿರುವಾಯಿತು. ಅವನು ಇನ್ನಷ್ಟು ಉತ್ಸಾಹದಿಂದ ಓದಲು ಶುರು ಮಾಡಿದ. ಶಾಲೆಯ ನಂತರ ಮನೋಜ್ ಮನೆಗೆ ಬಂದು ವಿಶ್ರಾಂತಿ ಪಡೆಯದೆ ಕೆಲಸಕ್ಕೆ ಹೋಗುತ್ತಿದ್ದ. ಕೆಲವೊಮ್ಮೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ, ಕೆಲವೊಮ್ಮೆ ಅಂಗಡಿಯಲ್ಲಿ ಸಹಾಯ ಮಾಡುತ್ತಿದ್ದ. ಅವನು ಸಂಪಾದಿಸಿದ ಹಣವನ್ನು ಮನೆಗೆ ಕೊಡುತ್ತಿದ್ದ. ರಾತ್ರಿ ಅವನು ಓದಲು ಕುಳಿತಾಗ ಮನೆಯೆಲ್ಲ ವಿದ್ಯುತ್ ಇರಲಿಲ್ಲ. ಅವನು ಚಿಕ್ಕ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ. ಕಣ್ಣುಗಳಿಗೆ ನೋವಾದರೂ ಅವನು ಓದನ್ನು ಬಿಡಲಿಲ್ಲ. ಒಮ್ಮೆ ಶಾಲೆಯಲ್ಲಿ ವಾರ್ಷಿಕ ಪರೀಕ್ಷೆ ನಡೆಯಿತು. ಎಲ್ಲಾ ಮಕ್ಕಳು ಭಯದಿಂದ ಪರೀಕ್ಷೆ ಬರೆದರು. ಮನೋಜ್ ಕೂಡ ತನ್ನ ಶ್ರಮವನ್ನು ಪರೀಕ್ಷೆಯಲ್ಲಿ ತೋರಿಸಿದ. ಫಲಿತಾಂಶ ಬಂದ ದಿನ ಎಲ್ಲರೂ ಕಾತರದಿಂದ ಕಾಯುತ್ತಿದ್ದರು. ಮುಖ್ಯೋಪಾಧ್ಯಾಯರು ಹೆಸರುಗಳನ್ನು ಘೋಷಿಸಿದರು. ಮೊದಲ ಸ್ಥಾನ ಮನೋಜ್. ಆ ಕ್ಷಣದಲ್ಲಿ ಮನೋಜ್ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಶಿಕ್ಷಕರು ಅವನನ್ನು ವೇದಿಕೆಯ ಮೇಲೆ ಕರೆಯಿದರು. ಈ ಹುಡುಗ ನಮ್ಮ ಶಾಲೆಯ ಹೆಮ್ಮೆ ಎಂದು ಹೇಳಿದರು. ಆ ದಿನದಿಂದ ಶಾಲೆಯಲ್ಲಿ ಎಲ್ಲರೂ ಅವನನ್ನು ಗೌರವದಿಂದ ನೋಡಲು ಶುರುಮಾಡಿದರು. ಅವನನ್ನು ಕಿಚಾಯಿಸಿದ್ದ ಮಕ್ಕಳು ಕೂಡ ಅವನ ಸ್ನೇಹಿತರಾದರು. ಆದರೆ ಜೀವನ ಇನ್ನೂ ಪರೀಕ್ಷೆ ಮಾಡುತ್ತಿತ್ತು. ಒಂದು ದಿನ ಅವನ ತಂದೆ ಕೆಲಸ ಮಾಡುವಾಗ ಗಾಯಗೊಂಡರು. ಈಗ ಮನೆಯ ಹೊಣೆಗಾರಿಕೆ ಸಂಪೂರ್ಣ ಮನೋಜ್ ಮೇಲೆ ಬಂತು. ಅವನು ಬೆಳಿಗ್ಗೆ ಶಾಲೆ, ಸಂಜೆ ಕೆಲಸ, ರಾತ್ರಿ ಓದು ಈ ರೀತಿಯಾಗಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದ. ಕೆಲವೊಮ್ಮೆ ಅವನು ತುಂಬಾ ದಣಿದು ಹೋಗುತ್ತಿದ್ದ. ಆದರೆ ಅವನು ಎಂದಿಗೂ ತನ್ನ ಕನಸನ್ನು ಬಿಟ್ಟಿರಲಿಲ್ಲ. ಒಂದು ದಿನ ಸರ್ಕಾರದಿಂದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವೇತನ ಪ್ರಕಟವಾಯಿತು. ಶಿಕ್ಷಕರು ಮನೋಜ್ಗೆ ಅರ್ಜಿ ಹಾಕಲು ಹೇಳಿದರು. ಮನೋಜ್ ಅರ್ಜಿ ಹಾಕಿದನು. ಕೆಲವು ದಿನಗಳ ನಂತರ ಅವನಿಗೆ ವಿದ್ಯಾರ್ಥಿವೇತನ ಸಿಕ್ಕಿತು. ಆ ದಿನ ಅವನ ಜೀವನದಲ್ಲಿ ಹೊಸ ಬೆಳಕು ಮೂಡಿತು. ಅವನು ಹೊಸ ಪುಸ್ತಕಗಳು, ಯೂನಿಫಾರ್ಮ್ ಮತ್ತು ಚಪ್ಪಲಿ ಖರೀದಿಸಿದ. ಅವನ ಮುಖದಲ್ಲಿ ಸಂತೋಷ ತುಂಬಿಕೊಂಡಿತ್ತು. ಈಗ ಅವನು ಇನ್ನಷ್ಟು ಶ್ರಮದಿಂದ ಓದಲು ಶುರುಮಾಡಿದ. ಅವನು ತನ್ನ ಗುರಿಯ ಕಡೆಗೆ ಸಾಗುತ್ತಿದ್ದ. ವರ್ಷಗಳು ಕಳೆದವು. ಮನೋಜ್ ಹೈಸ್ಕೂಲ್ ಮತ್ತು ಕಾಲೇಜು ಮುಗಿಸಿದ. ಅವನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾದ. ಕೊನೆಗೆ ಒಬ್ಬ ದೊಡ್ಡ ಅಧಿಕಾರಿ ಆಗಿ ತನ್ನ ಕುಟುಂಬವನ್ನು ಬಡತನದಿಂದ ಹೊರತೆಗೆದನು. ಒಂದು ದಿನ ಅವನು ತನ್ನ ಹಳ್ಳಿಗೆ ಮರಳಿದ. ತನ್ನ ಹಳೆಯ ಶಾಲೆಗೆ ಭೇಟಿ ನೀಡಿದ. ಶಿಕ್ಷಕರನ್ನು ನೋಡಿ ನಮಸ್ಕರಿಸಿದ. ನೀವು ನನಗೆ ದಾರಿ ತೋರಿಸಿದ್ದೀರಿ ಎಂದು ಕೃತಜ್ಞತೆಯಿಂದ ಹೇಳಿದರು. ಮನೋಜ್ ತನ್ನ ಹಳ್ಳಿಯಲ್ಲಿ ಬಡ ಮಕ್ಕಳಿಗಾಗಿ ಉಚಿತ ಶಾಲೆ ಪ್ರಾರಂಭಿಸಿದ. ಯಾವ ಮಗು ಬಡತನದ ಕಾರಣದಿಂದ ಓದನ್ನು ಬಿಡಬಾರದು ಎಂದು ನಿರ್ಧರಿಸಿದ. ಈಗ ಹಳ್ಳಿಯ ಮಕ್ಕಳು ಸಂತೋಷದಿಂದ ಶಾಲೆಗೆ ಹೋಗುತ್ತಿದ್ದಾರೆ. ಮನೋಜ್ ಅವರ ಜೀವನದಲ್ಲಿ ಬೆಳಕು ತಂದಿದ್ದ.